ಸೊ ಈಗ ಮೊದಲ ಹಂತದಲ್ಲಿ ಡಿಕೆ ಲಿಸ್ಟ್ನಲ್ಲಿ ಇದ್ದವರಿಗಿಲ್ಲ ಅವಕಾಶ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಮೊದಲ ಹಂತದಲ್ಲಿ ಡಿಕೆ ಲಿಸ್ಟ್ನಲ್ಲಿ ಇದ್ದವರಿಗೆ ಅವಕಾಶ ಇಲ್ಲ ಅಂತಿದ್ದಾರೆ. ಸೊ ಆ ಕಡೆಗೆ ಮೊದಲ ಪಟ್ಟಿಯಲ್ಲಿ ಡಿಕೆ ಲಿಸ್ಟ್ನಲ್ಲಿದ್ದವರು ಮಿಸ್ ಆಗಬಹುದು ಅಂತ, ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿದ್ದಂಥವ್ರಿಗೆ ಅವಕಾಶ ಕೊಡಬಹುದು ಅಂತ. ಅಂದರೆ ಸಿದ್ದರಾಮಯ್ಯನವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇರಬಹುದೇನೋ. ಕಾರಣ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯನ್ನು ಬಿಟ್ಕೊಡಿ ಅಂದಾಗ ಬಿಟ್ಕೊಟ್ಬಿಟ್ರು. ಸೊ ಹಾಗಾಗಿ ಅವ್ರು ಹೇಳ್ದಂಗೆ ಈಗ ಮಂತ್ರಿ ಸ್ಥಾನ ಕೊಡಬಹುದೇನೋ. ಡಿ ಕೆ ಲಿಸ್ಟ್ನಲ್ಲಿದ್ದರೂ ಕೂಡ ಫಸ್ಟ್ ಲಿಸ್ಟ್ನಲ್ಲಿ ಮಿಸ್. ಅದು ಲಕ್ಷ್ಮಣ್ ಸವದಿ ಅವರು ಬಿ ಜೆ ಪಿಯಲ್ಲಿ DCM ಕೂಡ ಆಗಿದ್ದರು. ತದನಂತರ ಬಂದು ಸ್ಪರ್ಧೆಯನ್ನು ಕಾಂಗ್ರೆಸ್ಸಿಂದ ಮಾಡಿದರು. ಈಗ ಶಾಸಕರು ಲಕ್ಷ್ಮಣ ಸವದಿಯವರಿಗೆ ಏನಾಗುತ್ತೆ? ಎನ್ ಎ ಹ್ಯಾರಿಸ್. ಸೊ ಹಾಗಾಗಿ ಯಾರಿಗೆ ಅವಕಾಶ ಸಿಗುತ್ತೆ? ಎನ್ ಎ ಹ್ಯಾರಿಸಿಗೂ ಕೂಡ ಮಿಸ್ ಆಗುತ್ತಾ? ಇದೆಲ್ಲ ಡಿ ಕೆ ಲಿಸ್ಟ್ನಲ್ಲಿದ್ದಂಥವರು. UT ಖಾದರ್ ಮೊದಲ ಹಂತದಲ್ಲಿ ಅವರಿಗೆಲ್ಲ ಅವಕಾಶಗಳಿಲ್ಲ. ಎರಡನೇ ಹಂತದಲ್ಲಿ ಅಂದರೆ ಪರಿಷತ್ ಸದಸ್ಯದ್ದು ಚುನಾವಣೆ ಮತ್ತು ರಾಜ್ಯಸಭೆಯ ಚುನಾವಣೆ ಆದ ನಂತರ ಇನ್ನೊಂದು ರೌಂಡ್ ಆಗುತ್ತೆ ಅಂತಿದ್ದಾರೆ. ಸಲೀಂ ಅಹಮದ್ ಇವರೆಲ್ಲ ರೇಸ್ನಲ್ಲಿದ್ದಂಥವ್ರು. ಎಷ್ಟು ಜನ ಅಲ್ಪಸಂಖ್ಯಾತರಿಗೆ ಕೊಡ್ತಾರೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ರಿಜ್ವಾನ್ ಅರ್ಷದ್ ಯಂಗ್ ಫೇಸ್ಗಳನ್ನು ತರಬೇಕು ಅನ್ನುವಂಥ ಲೆಕ್ಕಾಚಾರ ಇತ್ತು. ಹಾಗಾಗಿ ರಿಜ್ವಾನ್ ಅರ್ಷದ್ ಅವರಿಗೆ ಅವಕಾಶ ಸಿಗಬಹುದು ಅಂತ ಇತ್ತು. ಶರತ್ ಬಚ್ಚೇಗೌಡರು. ಸೊ ಅಗೇನ್ ಅಲ್ಲಿ ಕೂಡ ಯಂಗ್ ಫೇಸ್, ಯಂಗ್ ಲೀಡರ್ಸ್ಗಳು ಬರಬೇಕು ಅಂತ ಹೇಳಿ ಅವಕಾಶ ಕೊಡಬೇಕು ಅನ್ನೋದು ರಾಹುಲ್ ಗಾಂಧಿಯವರ ಲೆಕ್ಕಾಚಾರ. ಹಾಗಾಗಿ ರಾಹುಲ್ ಗಾಂಧಿಯವರು ಹೇಳಿದ್ದು ಅದನ್ನೇ, ಯಂಗ್ಸ್ಟರ್ಸ್ಗಳು ಮುಂದೆ ಬರಬೇಕು, ಅವರಿಗೆ ಅವಕಾಶ ಕೊಡಬೇಕು ಅಂತ. ಈ ಕಡೆಗೆ ಬಾಲಕೃಷ್ಣ ಅವರು DK ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗನ್ನು ಬೀಸಿದರು. ಈಗ ಮಂತ್ರಿ ಸ್ಥಾನ ಸಿಗದೇ ಇದ್ದರೆ ಅದೇ ರೀತಿಯಾಗಿ DK ಶಿವಕುಮಾರ್ ಪರವಾಗಿಯೇ ಬ್ಯಾಟ್ ಬೀಸ್ತಾರಾ ಅಥವಾ ಏನು ಮಾಡ್ತಾರೆ? ಆನೇಕಲ್ ಶಿವಣ್ಣ ಅಗೈನ್. ಸೊ DK ಶಿವಕುಮಾರ ಪಟ್ಟಿಯಲ್ಲಿದ್ದಂಥ ಆನೇಕಲ್ ಶಿವಣ್ಣ ಅವರಿಗೆ ಮೊದಲನೇ ಪಟ್ಟಿಯಲ್ಲಿ ಈಗ ಸಿಗಲಿಕ್ಕಿಲ್ಲ ಸ್ಥಾನ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ DK ಶಿವಕುಮಾರ್ ಅವರ ಪಟ್ಟಿಯಲ್ಲಿದ್ದಂಥವ್ರು. ಸೊ ಆ ಕಡೆಗೆ ಶಿವಲಿಂಗೇಗೌಡರಿಗೆ ಒಂದು ಸ್ಥಾನ ಕೊಡಲೇಬೇಕು ಅಂತ ಕೇಳ್ಕೊಳ್ತಾ ಇದ್ದಿದ್ದು. ಕಾರಣ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯವನ್ನು ಕೊಡಬೇಕು ಅಂದರೆ ಶಿವಲಿಂಗೇಗೌಡರಿಗೆ ಬೇಕು ಅಂತ ಕೇಳ್ತಾ ಇದ್ರು. ಈ ಕಡೆಗೆ ಕೃಷ್ಣಪ್ಪ ಅವರಿಗೆ ಏನು ಮಾಡ್ತಾರೆ? ಶ್ರೀನಿವಾಸ್ ಮಾನೆ ಅವರಿಗೆ ಏನಾಗುತ್ತೆ? ಎಷ್ಟು ಜನರಿಗೆ ಮಂತ್ರಿ ಸ್ಥಾನ ಕೊಡ್ತಾರೆ? ಕೋಟಾ ಹೇಗೆ ಬರುತ್ತೆ ಅಂದರೆ ಜಿಲ್ಲಾವಾರು ಬರುತ್ತೆ, ಜೊತೆಗೆ ಸಮುದಾಯವಾರು ಕೂಡ ಬರುತ್ತೆ, ಸೀನಿಯಾರಿಟಿನೂ ಬರುತ್ತೆ, ಜಾತಿವಾರೂ ಬರುತ್ತೆ. ಮಧು ಬಂಗಾರಪ್ಪನವರು ಸೊ ಇವರಿಗೆ ಮುಂದುವರಿಸಬಹುದು ಅಂತ ಒಂದು ಕಡೆ ಹೇಳ್ತಾರೆ ಶಿವಮೊಗ್ಗದಲ್ಲಿ. ಯಾವ ರೀತಿಯಲ್ಲಿ ಹೇಗೆ ಎತ್ತ ಅಂತ ಹೇಳಿ ನೋಡೋಣ. DK ಶಿವಕುಮಾರ್ ಪಟ್ಟಿಯಲ್ಲಿದ್ದಂಥವ್ರಿಗೆ ಹೇಗೆ ಸಿಗುತ್ತೆ, ಸಿದ್ದರಾಮಯ್ಯವ್ರ ಪಟ್ಟಿಯಲ್ಲಿದ್ದಂಥವ್ರಿಗೆ ಹೇಗೆ ಸಿಗುತ್ತೆ ಅಂತೇಳಿ.